ಶ್ರೀ 1008 ಭಗವಾನ್ ಕೇತುಗ್ರಹ ಅರಿಷ್ಟ ನಿವಾರಕ ಶ್ರೀಮದ್ ದೇವಾದಿದೇವ ಶ್ರೀ 1008 ಚಿಂತಾಮಣಿ ಪಾರ್ಶ್ವನಾಥ ತೀರ್ಥಂಕರ ಜನಬಿಂಬದ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ನಿಮಿತ್ತ ಇವತ್ತು ಅರಿಶಿನ ಕಾರ್ಯಕ್ರಮ ಹಾಗೂ ಮಂಗಲ ಸ್ನಾನ ಕಾರ್ಯಕ್ರಮ ನಿಮಿತ್ತ ಪ್ರಪ್ರಥಮ ವಾತ್ಸಲ್ಯವಾರಧಿ ಧರ್ಮಕೇಸರಿ ಆಚಾರ್ಯ ಶ್ರೀ ಜನಶ್ರೀ ಮುನಿ ಮಹಾರಾಜ ಚರಣಕಮಲಕ್ಕೆ ಆಚಾರ್ಯ ಭಗವನ್ ವಾತ್ಸಲ್ಯವಾರಧಿ ಧರ್ಮಕೇಸರಿ ಜನಶ್ರೀ ಮುನಿ ಮಹಾರಾಜರ ಚರಣಕಮಲಕ್ಕೆ ಮೊದಲಿಗೆ ಶ್ರೀಫಲವನ್ನು ಅರ್ಪಣೆ ಮಾಡಿ ಮುನಿ ಮಹಾರಾಜರಿಗೆ ವಿನಂತಿ ಮಾಡಿ ಕರೆ गुरुदेव आए शरण हम तुम्हारी, ओ गुरुदेव आए शरण हम तुम्हारी, निवेदन करूं बात सुन लो हमारी, यूं जीवन की नैया भटकती रहेगी, डगमगाती रहेगी, डगमगाती रहेगी, डगमगाती रहेगी, डगमगाती रहेगी। मुनि महाराज की जय बड़े आचार्य धर्मसेन मुनि महाराज की साक्षात विराजमान परम पूज्य वात्सल्यवारधि धर्मकेसरी आचार्य श्री जनश्री मुनि महाराज की आचार्य संघ की ಎಲ್ಲರ ಕೈ ಜೋಡಿಸಬೇಕು. ಸದ್ಧರ್ಮ ಬಂಧುಗಳೇ, ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದಲ್ಲಿ ನಿಮ್ಮೆಲ್ಲರ ಪುಣ್ಯದ ಉದಯದಿಂದ ಈ ಗ್ರಾಮದ ಸಮಸ್ತ ಶ್ರಾವಕ ಶ್ರಾವಿಕರ ಪುಣ್ಯದ ಉದಯದಿಂದ ನವನಿರ್ಮಿತ ಪಂಚಧಾತುವಿನಲ್ಲಿ 41 ಇಂಚ ಚಿಂತಾಮಣಿ ಪಾರ್ಶ್ವನಾಥ ತೀರ್ಥಂಕರ ಜನಬಿಂಬವನ್ನು ಸ್ಥಳೀಯ ಶ್ರಾವಕರು ಹೊರಗಡೆ ಹೋಗದೆ, ಹೊರಗಡೆ ಯಾವುದೇ ಪಟ್ಟಿಯನ್ನು ಹೊರಗಡೆ ಮಾಡದೆ ಇದೇ ಗ್ರಾಮದ ಶ್ರಾವಕ ಶ್ರಾವಿಕರು ಕೂಡಿಕೊಂಡು ಅತಿ ಉತ್ಸಾಹ ಮುಖಾಂತರವಾಗಿ ಭಕ್ತಿ ಭಾವದಿಂದ 41 ಇಂಚ ಪಂಚಧಾತುವಿನಲ್ಲಿ ನವನಿರ್ಮಿತ ಪಾರ್ಶ್ವನಾಥ ತೀರ್ಥಂಕರ ಜನಬಿಂಬವನ್ನು ನಿರ್ಮಾಣ ಪ್ರತಿಷ್ಠಾಪನೆ. ಅದಕ್ಕೆ ಪಚ್ಚವರ್ಣದಲ್ಲಿ ಪಾರ್ಶ್ವನಾಥ ತೀರ್ಥಂಕರರ ವರ್ಣ ಪಚ್ಚವರ್ಣ. ಆ ಪಚ್ಚವರ್ಣದಲ್ಲಿ 8.8 ಲಾಖ ಕೊಟ್ಟ. ಎಷ್ಟು? 8.8 ಲಾಖಗಳನ್ನು ಕೊಟ್ಟು ವೇದಿ ಕಮಲ ಅಷ್ಟ ಪ್ರಾಪ್ಯಾರ ಸಹಿತ ಪಚ್ಚವರ್ಣದಲ್ಲಿ ನವನಿರ್ಮಿತ ವೇದಿ ಕಮಲ ಸಿಂಹಾಸನೋಪರಿ 7/2/2025 ಪಾರ್ಶ್ವನಾಥ ತೀರ್ಥಂಕರ ಜನಬಿಂಬ ಪ್ರತಿಷ್ಠಾಪನೆ ಆಗುವುದು. ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಪರಮ ಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮುನಿ ಮಹಾರಾಜರ ಪರಮ ಪ್ರಭಾವಕ ಶಿಷ್ಯ ವಾತ್ಸಲ್ಯವಾರಧಿ ಧರ್ಮಕೇಸರಿ ಆಚಾರ್ಯ ಶ್ರೀ ಜನಶ್ರೀ ಮುನಿ ಮಹಾರಾಜರ ಪರಮ ಪಾವನ ಮಂಗಲ ಸಾನ್ನಿಧ್ಯದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಸಂಪನ್ನವಾಗುವುದು. ಅದೇ ರೀತಿ ಈ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಮಠದ ನೇತೃತ್ವದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಸಂಪನ್ನವಾಗುತ್ತದೆ. ಅದೇ ರೀತಿ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಪ್ರತಿಷ್ಠಾಚಾರ್ಯ ಮಾರ್ಗದರ್ಶನದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನವಾಗುತ್ತದೆ. ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ತತ್ಪೂರ್ವ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಅರಿಶಿನ ಕಾರ್ಯಕ್ರಮ ಅಂದರೆ ಮಂಗಲ ಸ್ನಾನ. ಸೌಭಾಗ್ಯವತಿ ಮಹಿಳೆಯರಿಂದ ಅಂದರೆ ಸುವರ್ಣ ಸೌಭಾಗ್ಯವತಿ. ಸೌಭಾಗ್ಯವತಿ ಪತಿ ಇದ್ದರೆ ಸೌಭಾಗ್ಯವತಿ ಅಂತಾರೆ, ಪತಿ ಇದ್ದರೆ ಮಾತ್ರ ಸೌಭಾಗ್ಯವತಿ. ಸುವರ್ಣ ಸೌಭಾಗ್ಯವತಿ ಯಾವಾಗ ಆಗ್ತಾರೆ ಅವರು? ಆ ಗಂಡನ ತಂದೆ ತಾಯಿ, ಹೆಂಡತಿಯ ತಂದೆ ತಾಯಿ ಅವರಿಗೆ ಜ್ಯೇಷ್ಠ ಸುಪುತ್ರನು ಜನ್ಮನು ಕೊಟ್ಟಿರಬೇಕು. ಎಲ್ಲರೂ ಮೊಬೈಲ್ ಬಂದ್ ಮಾಡಕ್ಕೆ ಸರೆಂಡೆಡ್ ಎಲ್ಲರೂ ಗಂಡನ ತಂದೆ ತಾಯಿ, ಹೆಂಡತಿಯ ತಂದೆ ತಾಯಿ ಅವರು ಪುತ್ರನಿಗೆ ಜನ್ಮ ಕೊಟ್ಟಿರಬೇಕು. ಅಂತ ಸುವರ್ಣ ಸೌಭಾಗ್ಯವತಿಗೆ ದಂಪತಿಗಳಿಗೆ ಸ್ವರ್ಗದಿಂದ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ. ಅಂತ ಒಂದು ಈ ಅವಕಾಶ ಸುವರ್ಣ ಸೌಭಾಗ್ಯವತಿಗೆ ಪ್ರಾಪ್ತ ಆಗ್ಯದ. ಮಂಗಲಂ ಕುಂದ ಕುಂದಾದೋ ಜೈನ ಧರ್ಮೋಸ್ತು ಮಂಗಲಂ ಸರ್ವ ಮಂಗಲ ಮಾಂಗಲ್ಯಂ ಸರ್ವ ಕಲ್ಯಾಣ ಕಾರಕಂ ಪ್ರಧಾನಂ ಸರ್ವಧರ್ಮಾಣ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಃ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. दीपकं प्रज्वालयामि स्वाहा. ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो. राह में आए जो दीन दुखी, राह में आए जो दीन दुखी, सबको गले से लगाते चलो, प्रेम की गंगा बहाते चलो. ಶಿಖರಜಿಗೆ ಹೋಗಲಿಕ್ಕೆ ಎಷ್ಟು ದಿನಗಳು ಬೇಕು? ಆಚಾರ ಸಹಿಗಳು ಹಿಡ್ಕೋತ ಹೋದ್ರೆ 3 ತಿಂಗಳು ಬೇಕು. ನಿಮಗ 3 ದಿನ ಒಂದಿನ ಭೈವಾತ್ಮ 2 ಲಕ್ಷ ರೂಪಾಯಿ ಬೇಕು. ಯಾಕೆ ಹೇಳಿದ್ರ ಒಂದು ಸಣ್ಣ ಇರುವೆ ಈ ತರ ಸನ್ನೆ ಶಿಖರಿಗೆ ಹೋಗ್ಬೇಕಾದ್ರೆ ಎಷ್ಟು ದಿನ ಬೇಕು? ಅದಕ್ಕೂ 3 ದಿನ. ಒಂದು ಇರುವೆ ಉಂಡಿ ನೀವು ಒಯ್ಯಬೇಕದನ್ನ, ಅದು ನಿಮ್ಗಡೆ ಬಂದಾತು, 4 ವರ್ಷ ಆಗ್ತಲ್ಲ. ಒಂದು ಇರುವೆ ಈ ತರ ಸಮಯ ಶಿಖರಿಗೆ ಹೋಗ್ಬೇಕಾದ್ರೆ ಎಷ್ಟು ದಿನ ಬೇಕು? ಅದಕ್ಕೆ ಸಂಖ್ಯೆ ಇಲ್ಲ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆಚಾರ್ಯ ಭಗವಂತರು ಕುಂದ ಸ್ವಾಮಿ ಭಾಸ್ವಂತರು ಹೇಳ್ತಾರ, ಭವ್ಯಾತ್ಮರೇ ನಿಮ್ಮ ಪುಣ್ಯ ಉದಯದ, ನಿಮ್ದು ಪುಣ್ಯ ಉದಯ ಆಗ್ಯದ. ಮಹಾನ್ ಆಚಾರ್ಯರತ್ನ ಭಾವನೆ ಮುನಿ ಮಹಾರಾಜರ ಪರಮ ಪ್ರಭಾವ ಶಿಷ್ಯ ವಾತ್ಸಲ್ಯ ವರದಿ ಧರ್ಮ ಕೇಸರಿ ಆಚಾರ್ಯ ಜನಶ್ರೀ ಮುನಿ ಮಹಾರಾಜ ನಿಮ್ಮ ಊರಾಗ ಬಂದಾರ. ಅವ್ರ ಚರಣ ಸ್ಪರ್ಶ ನಿಮ್ಮ ಊರಾಗ ಆಗ್ಯದ. ಆಚಾರ್ಯ ಒಂದು ಇರುವೆ ಮಾತ್ರ ತೀರ್ಥ ಸಮಯ ಸಿಕ್ಕರೆ ಹೋಗ್ಬೇಕಾತಂದ್ರೆ ಎಷ್ಟೋ ಜನಗಳು ಬೇಕು, ಅದಕ್ಕೆ ಸಂಖ್ಯೆ ಇಲ್ಲ. ನೀವು ಹೋಗ್ಬೇಕಾದ್ರೆ 3 ದಿನ ಬೇಕು. ಆಚಾರ್ಯ ಹೋಗ್ಬೇಕಾದ್ರೆ 3 ತಿಂಗಳು ಬೇಕು. ವಿಮಾನಾಗ ಹೋಗ್ಬೇಕಾತಂದ್ರೆ 1 ದಿನ ಬೇಕು, 1 ದಿವಸ ಬೇಕು. ಪರಂತು ಆಚಾರ್ಯ ಭಗವಂತರ ಉಪದೇಶವನ್ನು ಕೇಳಿ ಅದೇ ಮಾರ್ಗದಿಂದ ಹೋಗಿದ್ದಾದರೆ ತದಗಮಿ ನಿಮಗೆ ಮೋಕ್ಷ ಪದ ಪ್ರಾಪ್ತ ಆಗ್ತದೆ. ಶ್ರೀಮಾನ್ ಧರ್ಮಣರಾಗಿ ಧರ್ಮಬಂಧು ಧರ್ಮ ಪ್ರೇಮಿ ಜಿನದತ್ತ ಚಂದ್ರಕಾಂತ್ ಪಾಟೀಲ್, ಸೌಭಾಗ್ಯವತಿ ಸನ್ಮತಿ ಜಿನದತ್ತ ಪಾಟೀಲ್ ಇವರಿಗೆ ಎಲ್ಲರ ತೀರ್ಥಂಕರ ತಂದೆ ತಾಯಿ ಶ್ರೀಮಾನ್ ಧರ್ಮಣರಾಗಿ ಅಶೋಕ್ ಶಂಕರ್ ಗೋಟೂರಿ, ಸೌಭಾಗ್ಯವತ ಅಂಜನಾ ಅಶೋಕ್ ಗೋಟೂರಿ ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಶ್ರೀಮಾನ್ ಧರ್ಮಣರಾಗಿ ಅಣ್ಣಗೌಡ ಕಲಗೌಡ ಪಾಟೀಲ್, ಸೌಭಾಗ್ಯವತಿ ಶೋಭಾ ಅಣ್ಣಗೌಡ ಪಾಟೀಲ್ ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸೌಭಾಗ್ಯವತಿ ಸುವರ್ಣ ಶಾಂತನಾಥ್ ಪಾಟೀಲ್ ಈ ದಂಪತಿಗಳಿಗೆ ಜೋರಾಗಿ ಚಪ್ಪಾಳೆ ಬಾರಿಸಬೇಕು.
ಇನ್ನು ಈಶಾನ್ಯ ಇಂದ್ರಾಯಣಿ ಶ್ರೀಮಾನ್ ಸುಪ್ರೀತ್ ಸುಧೀರ್ ಮನಗಾವಿ, ಸೌಭಾಗ್ಯವತಿ ಸ್ತುತಿ ಸುಪ್ರೀತ್ ಮನಗಾವಿ, ಈ ದಂಪತಿಗಳಿಗೆ ಚಪ್ಪಾಳೆ ಮುಖಾಂತರವಾಗಿ ಸನತ್ ಕುಮಾರ್ ಇಂದ್ರಾಯಣಿ ಶ್ರೀಮಾನ್ ಧರ್ಮಣವರಾಗಿ ಶ್ರೀ ಸಂದೀಪ್ ಅಣ್ಣಗೌಡ ಪಾಟೀಲ್, ಸೌಭಾಗ್ಯವತಿ ದೀಪಾಲಿ ಸಂದೀಪ್ ಪಾಟೀಲ್, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸಬೇಕು. ಇನ್ನು ಮಹೇಂದ್ರ ಇಂದ್ರಾಯಣಿ ಶ್ರೀಮಾನ್ ಧರ್ಮಣವರಾಗಿ ಶ್ರೀ ಮಹಾವೀರ್ ಕಲ್ಲಪ್ಪ ಔಟೆ, ಸೌಭಾಗ್ಯವತಿ ಪದ್ಮಜಾ ಮಹಾವೀರ್ ಔಟೆ, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನ ಬಯಸಬೇಕು. ಮಾವೀರಣ್ಣ ಮಳಕಲ್ ಸಚಿನ್ ಅನಂತ್ ಔಟೆ, ಸೌಭಾಗ್ಯವತಿ ಶ್ರುತಿ ಸಚಿನ್ ಔಟೆ, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ. ಇನ್ನು ಯಜ್ಞ ನಾಯಕರು ಶ್ರೀಮಾನ್ ಧರ್ಮಣರಾಗಿ ಅಭಿನಂದನ್ ಬಾಬು ಚೌಗಲಾ, ಸೌಭಾಗ್ಯವತಿ ಅಕ್ಷತಾ ಅಭಿನಂದನ್ ಚೌಗಲಾ, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸಬೇಕು. ಟೋಪಿಗೆ ತೆಗೆದ ನಮಸ್ಕಾರ ಮಾಡಬೇಕು. ಹಾಗೂ ದೀಪ ಪ್ರಜ್ವಲಕರ್ತ ಶ್ರೀಮಾನ್ ಧರ್ಮಣರಾಗಿ ಮಹಾವೀರ್ ರಾಜಗೌಡ ಪಾಟೀಲ್, ಸೌಭಾಗ್ಯವತಿ ಉಷಾ ಮಹಾವೀರ್ ಪಾಟೀಲ್, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸಬೇಕು. ಅಲಗೌಂಡ ಧರ್ಮಣರಾಗಿ ಶ್ರೀ ಅಶೋಕ್ ಅಲಗೌಂಡ ಪಾಟೀಲ್, ಸೌಭಾಗ್ಯವತಿ ಸುರೇಖಾ ಅಶೋಕ್ ಪಾಟೀಲ್, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಶ್ರೀಮಾನ್ ಆದಿನಾಥ್ ಪಾರೇಶ್ ಪಾಟೀಲ್, ಸೌಭಾಗ್ಯವತಿ ಭಾರತಿ ಆದಿನಾಥ್ ಪಾಟೀಲ್, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆ ಸ್ವಾಗತ. ವೇದಿ ಉದ್ಘಾಟಕರು ಶ್ರೀಮಾನ್ ಪಾಯಗೌಡ ಸಿದ್ದಗೌಡ ಪಾಟೀಲ್, ಸೌಭಾಗ್ಯವತಿ ಸುನಂದ ಪಾಯಗೌಡ ಪಾಟೀಲ್, ಈ ದಂಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸಬೇಕು. ಇನ್ನು ಪ್ರಥಮ ದಿವಸದ ಜಲಕುಂಭ ತರುವಂತಹ ದಂಪತಿಗಳು ಅಣ್ಣಪ್ಪ ಸಿದ್ದಪ್ಪ ವಡ್ಡಾಳಿ, ಸೌಭಾಗ್ಯವತಿ ಕಾಸವ್ವ ಅಣ್ಣಪ್ಪ ವಡ್ಡಾಳಿ, ಈ ದಂಪತಿಗಳಿಗೆ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸಬೇಕು. ಬಂದಿಲ್ಲ ಬರಿ ಬಾಕ ಹಿರಿಯದೇವಿ, ದುರ್ತಿದೇವಿ, ಕೀರ್ತಿದೇವಿ, ಬುದ್ಧಿದೇವಿ, ಲಕ್ಷ್ಮೀದೇವಿ, ಶಾಂತಿದೇವಿ, ಪುಷ್ಟಿದೇವಿ, ಈ ಅಷ್ಟ ದಿಕ್ಕಣಿಕರಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಅಲ್ಲೇ ಮಾಡಿ. ಶಾಂತಿನಾಥ್ ಸಿ ಪಾಟೀಲ್, ದಿವ್ಯಾಂಗ್ ಸುಕಡ್ವಿ, ಜಯದೀಪ್ ಸನಕಿ, ಮಹೇಂದ್ರ ಶಿವರಾಯಿ, ಹನುಮಂತಗೌಡ ಮ ಪಾಟೀಲ್, ಪವಿತ್ರ ಪಾಟೀಲ್, ದರ್ಶನ್ ಪಾಟೀಲ್, ಗೋಪಾಲ್ ಮ ಸನಕಿ, ಈ ಲೌಕಾಂತಿಕ ದೇವತೆಗಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸುವವರು ಅರ್ಹನ್ ಜಿ ನಂದಗಿ, ನಂದಿನಿ ಔಟೆ, ಶುಭದ್ ಕುಮಾರ್ ಶಿವರಾಯಿ, ಅಭಿಷೇಕ್ ಹಿಮಗೌಡನವರ್, ರೋಹನ್ ಸಿ ಸನಕಿ, ಓಜಸ್ ಪಾಟೀಲ್, ಕಾರ್ತಿಕ್ ಚಿರುಗುಪ್ಪಿ, ಇವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು. ಜೈನ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ. ವೀರ ಸೇವಾ ದಳ, ವೀರ ಮಹಿಳಾ ಮಂಡಳ, ಇನ್ನಿತರ ಬಾಲಿಕಾ ಮಂಡಳ ಎಲ್ಲರಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರವಾಗಿ ಜೋರಾಗಿ ಸ್ವಾಗತವನ್ನು ಬಯಸಬೇಕು. ಈ ಪಂಚಕಲ್ಯಾಣ ಬಲಿಷ್ಠ ಶ್ರೀಮದ್ ದೇವಾದಿದೇವ ಶ್ರೀ 1008 ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಜನಬಿಂಬದ ಪಂಚಕಲ್ಯಾಣ ಬಲಿಷ್ಠ ಮಹಾಮಹೋತ್ಸವದ ಯಜಮಾನ್ ಸೌಧರ್ಮ ಇಂದ್ರಾಯಣಿ ಶ್ರೀಮಾನ್ ಜನದತ್ತ ಚಂದ್ರಕಾಂತ್ ಪಾಟೀಲ್ ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಜೋರಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರ ಭಾಷಣೆಗೋಸ್ಕರ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀ 1008 ಭಗವಾನ್ ಪಾರ್ಶ್ವನಾಥ್ ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ. ಎಲ್ಲರೂ ಕೈ ಜೋಡಿಸಬೇಕು. ಪಂಚಪರಮೇಷ್ಠಿ ಮಹಾಮಂತ್ರ ಪ್ರಾರಂಭ. ನಮೋ ಹರಿಹಂತಾನಂ, ನಮೋ ಸಿದ್ಧಾನಂ, ನಮೋ ವೈರ್ಯಾನಂ, ನಮೋ ವಜ್ರಾಯಾನಂ, नमो लोए सौवसा। जय बोलिए पंच परमेष्ठी की।
जय बोलिए 2400 भगवान की जय बोलिए पार्श्वनाथ भगवान की जय बोलिए जिनवानी माता की जय बोलिए सर्व गणधर परमेष्टि की प्रथमाचार्य शांति सागर मुनि महाराज की जय बोलिए आचार्य श्री भगवान मुनि महाराज की जय बोलिए आचार्य धर्मसेन महाराज की जय बोलिए वात्सल्य वारिधि धर्म केसरी परम पूज्य आचार्य श्री 108 जिनसेन महाराज की स्वस्ति श्री जिनसेन भट्टाचार्य महास्वामी जी की जय बोलिए क्षुल्लक जिनसेन महाराज की जयसेन महाराज की ಪ್ರತಿಷ್ಠಾಚಾರ್ಯ ಪಂಡಿತರಿಗೆ ಜೈ ಜಿನೇಂದ್ರಗಳು ಹಾಗೂ ಸರ್ವ ಇಂದ್ರ ವರ್ಗದವರಿಗೆ ಎಲ್ಲರಿಗೂ ಜೈ ಜಿನೇಂದ್ರಗಳು ಹಾಗೂ ಉಪಸ್ಥಿತ ಸಮಸ್ತ ಶ್ರಾವಕ ಶ್ರಾವಕಿಯರಿಗೆ ಜೈ ಜಿನೇಂದ್ರ. ಸದ್ಧರ್ಮ ಬಂಧುಗಳೇ, ನಮ್ಮ ಗ್ರಾಮದಲ್ಲಿ ಪುರಾತನ ಹೇಮಾಡ ಪಂಥ ಪಾಷಾಣದಲ್ಲಿ ಜಿನಮಂದಿರವಿದ್ದು ಆ ಮಂದಿರದಲ್ಲಿ ಪಚ್ಚವರ್ಣದಲ್ಲಿ ನವನಿರ್ಮಿತ ವೇದಿ ಕಮಲ ಸಿಂಹಾಸನ ರೂಪಿ ನವನಿರ್ಮಿತ ಪಂಚಧಾತುವಿನಲ್ಲಿ ನಿರ್ಮಿತ ಪಾರ್ಶ್ವನಾಥ ತೀರ್ಥಂಕರ ಜಿನಬಿಂಬ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಸೋಮವಾರ ದಿನಾಂಕ 3/2/2025ರಿಂದ ರವಿವಾರ ದಿನಾಂಕ 9/2/2025ರವರೆಗೆ ಪೂಜಾ ವಿಧಿ ವಿಧಾನ ಕಲ್ಯಾಣ ಕ್ರಿಯೆಗಳು ನೆರವೇರುವವು. ಪರಮ ಪೂಜ್ಯ ವಾತ್ಸಲ್ಯವಾರಿಧಿ ಧರ್ಮ ಕೇಸರಿ ಆಚಾರ್ಯ ಶ್ರೀ 108 ಜಿನಸೇನ ಮುನಿ ಮಹಾರಾಜರ ಮಂಗಲ ಪಾವನ ಸಾನ್ನಿಧ್ಯದಲ್ಲಿ ಸಂಪನ್ನವಾಗುವುದು. ಈಗಾಗಲೇ ನಮ್ಮ ಸೋದರವೀಂದ್ರರು ಹೇಳ್ತಾರೆ, ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಪರಮ ಪೂಜ್ಯ ವಾತ್ಸಲ್ಯವಾರಿಧಿ ಧರ್ಮಕೇಸರಿ ಜಿನಸೇನ ಮುನಿ ಮಹಾರಾಜರ ಮಂಗಲ ಪಾವನ ಸ್ಥಾನದಲ್ಲಿ ನೆರವೇರ್ತದ. ಸೋದರವೀಂದ್ರ ಹಾಗೂ ಕಮಿಟಿಯವರು ಮುಂದೆ ಬರಬೇಕು. ಎಲ್ಲರೂ ಹೇಳ್ರಿ, ಆಚಾರ್ಯ ಶ್ರೀ ನಮೋಸ್ತು ನಮೋಸ್ತು ನಮೋಸ್ತು. ನಾವು ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಶ್ರಾವಕ ಶ್ರಾವಿಕಿಯರು, ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಕೂಡಿಕೊಂಡು ಸಮಸ್ತ ಶ್ರಾವಕ ಶ್ರಾವಿಕಿಯರು ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಸಹೋದರವೀಂದ್ರ ಸರ್ವ ಇಂದ್ರರು ನಾವು ವಿನಂತಿಯನ್ನು ಮಾಡುತ್ತೇವೆ. ಆಚಾರ್ಯ ಶ್ರೀ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ದಿನಾಂಕ 3/2/2025ರಿಂದ 9/2/2025ರವರೆಗೆ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವವನ್ನು ನೀವು ನಡೆಸಿಕೊಡಬೇಕಾಗಿ ನಾವು ವಿನಂತಿಯನ್ನು ಮಾಡುತ್ತಿದ್ದೇವೆ. ಹೇ ಗುರುದೇವ್, ನಮೋಸ್ತು ನಮೋಸ್ತು ನಮೋಸ್ತು. ನಮಗೆ ಪ್ರತಿಷ್ಠಾ ಮಹೋತ್ಸವವನ್ನು ನಿಮ್ಮ ಚರಣಕಮಲಕ್ಕೆ ಮಾಡಿಕೊಡಿ ಎಂದು ವಿನಂತಿ ಮಾಡುತ್ತಿದ್ದೇವೆ. ಹೇ ಆಚಾರ್ಯ ಶ್ರೀ ನಮೋಸ್ತು ನಮೋಸ್ತು ನಮೋಸ್ತು. ಚುಲಾಚಾರ್ಯ ಜಿನಸೇನ ಮುನಿ ಮಹಾರಾಜಕ್ಕೆ ಏನು ಸರಿ ದರ್ಶನ ತಗೋರಿ ನಿಮ್ಮ ಸ್ಥಾನದಾಗ ಕುಂತ್ಕೊಳ್ಬಿಡ್ರಿ. ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಮಠದ ಆಜ್ಞೆ ಹರಿ ನೇತೃತ್ವದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಜರುಗುವುದು. ಅದೇ ರೀತಿ ಈ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವವನ್ನು ನಡೆಸಿಕೊಡುವಂತಹ ಪ್ರತಿಷ್ಠಾಚಾರ್ಯ ಪಂಡಿತರಿಗೆ ನಾನು ಶ್ರೀಫಲ ತಾಂಬೂಲ ಕೊಟ್ಟು ವಿನಂತಿ ಮಾಡುತ್ತೇನೆ, ಪ್ರಾರ್ಥಿಸುತ್ತೇನೆ.
ನಮಗ ನಾವು ಅಜ್ಞಾನಿ ಇದ್ವ ಏನಿದ್ರ ಅಂದ ಧರ್ಮದಂದ ಗೊತ್ತಿಲ್ಲ. ನೀವು ಎಲ್ಲರೂ ಪ್ರತಿಷ್ಠಾ ಸಪ್ರತಿಷ್ಠಾಚಾರ್ಯಗಳ ದಿವಸದ ಕಾರ್ಯಕ್ರಮ ಆನಂದಪೂರ್ವಕ ನಮ್ಮೆಲ್ಲ ಮಾಡಿಸ್ಕೊಡ್ರಿ. ಆರಾಧನೆ ಹತ್ರ ಕೌರಿ ಈಗ ನೋಡ್ರ ಎಲ್ಲ ದಯಮಾಡಿ ನನ್ನ ಭಾಷಣವನ್ನು ಕೇಳಿರಿ. ಸ್ವರ್ಗಾದಿ ಸುಖ ಹಾಗೂ ಮೋಕ್ಷ ಸುಖವನ್ನು ಪ್ರಾಪ್ತಿ ಮಾಡಿಕೊಡತಕ್ಕಂಥ ನಿತ್ಯ ಮಹೋತ್ಸವ, ನಿತ್ಯ ಪೂಜೆ ಮಾಡಬೇಕೆಂಬ ಸದಿಚ್ಛೆಯಿಂದ ಜಿನಬಂಬವನ್ನು ನಮ್ಮ ಗ್ರಾಮದ ಸಮಸ್ತ ಶ್ರಾವಕ ಶ್ರಾವಕಿಯರು ಕೂಡಿಕೊಂಡು ಜಿನಮಂದಿರವನ್ನು ಕಟ್ಟಿಸಿದೆವು. ಆ ಜಿನಮಂದಿರದಲ್ಲಿ ಜಿನೇಶ್ವರರ ಪ್ರತಿಷ್ಠಾ ಮಾಡಬೇಕೆಂಬ ನನ್ನ ಮನಸ್ಸಿನಲ್ಲಿ ಉತ್ಸಾಹ ಉಂಟಾಗಿದೆ. ತಾವು ಜಿನ ಪೂಜೆ ಮಾಡುವುದರಲ್ಲಿ ಪ್ರವೀಣರಾಗಿವಿರಿ ಹಾಗೂ ತಮ್ಮಲ್ಲಿ ಧರ್ಮ ಪ್ರೇಮ ಜಾಗೃತವಿದೆ. ಅದಕ್ಕಾಗಿ ಕೃಪೆ ಮಾಡಿ ನನ್ನ ಈ ಪ್ರತಿಷ್ಠೆಯ ಕಾರ್ಯವನ್ನು ಉತ್ತಮ ರೀತಿಯಿಂದ ತಾವು ಪಾರು ಮಾಡಬೇಕೆಂಬ ಆಸೆ ನನಗಿದೆ. ನನ್ನ ಈ ಧಾರ್ಮಿಕ ಕಾರ್ಯವು ತಮ್ಮಿಂದಲೇ ಪಾರಾಗುವುದು ಹೊರತಾಗಿ ತಮ್ಮ ಸಹಾಯವಿಲ್ಲದೆ ಪಾರಾಗಲಾರದು. ಸೌಧರ್ಮ ಇಂದ್ರನಿಂದ ಮಾಡಲ್ಪಡುವ ಈ ಮಹೋತ್ಸವ ಎತ್ತ ಕಡೆ ನನ್ನಂಥ ಸಾಮಾನ್ಯ ಮನುಷ್ಯ ಎತ್ತ ಕಡೆ ಇರಲಿ. ಇನ್ನು ನಾನೇನು ಹೆಚ್ಚು ಮಾತನಾಡುವುದಿಲ್ಲ. ಹೇ ದಯಾಳು ಪ್ರತಿಷ್ಠಾಚಾರ್ಯರ ಈ ಪ್ರತಿಷ್ಠೆಯ ವಿಧಿಯನ್ನು ಯೋಗ ರೀತಿಯಿಂದ ಸಾಧಿಸಿ ನನಗೆ ಧರ್ಮ ಸಂಪಾದನೆಯನ್ನು ಮಾಡಿಕೊಡುವಿ. ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ. ಜೈ ಬೋಲಿಯೇ ಚೋಯಿಸೋ ಭಗವಾನ ಕಿ, पंच कल्याण प्रतिष्ठा महोत्सव की। श्रीमद देवादिदेव श्री 1008 भगवान चिंतामणि पार्श्वनाथ तीर्थंकर ಜಿನಬಿಂಬದ ಪಂಚಕರಣ ಪ್ರತಿಷ್ಠಾ ಮಹಾಮಹೋತ್ಸವದ ಸೋದರಮಿಂದ್ರನ ಪ್ರಾರ್ಥನೆ ಮುಖಾಂತರವಾಗಿ ಸದ್ಧರ್ಮ ಬಂಧುಗಳೇ, ಆಚಾರ್ಯ ಭಗವಂತರು ಹೇಳ್ತಾರಂದ್ರೆ ಆಚಾರ್ಯರು ಈಗಾಗಲೇ ಸಹೋದರಮಿಂದ್ರ ನಿವೇದನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಜೀವನದಲ್ಲಿ ಆಚಾರ್ಯ ಭಗವಂತ ಹೇಳ್ತಾರೆ, ಎರಡನ್ನ ನೆನಪನ್ನ ಇಟ್ಕೋಬೇಕು, ಎರಡು ಮರಿಬೇಕಂತ. ಏನು ಮಾಡ್ಬೇಕು ಹೇಳ್ರು? ಎರಡನ್ನ ಮರೀರಿ, ಎರಡನ್ನ ನೆನಪಿಟ್ಕೊಡ್ರಿ. ಏನ್ ಮರಿಯವರ ಏನ್ ನೆನಪಿಟ್ಕೊಳ್ರ? ಹಿಂದಿನವರು ಆಚಾರ್ಯ ಹೇಳ್ತಾರ, ಎರಡನ್ನ ಮರಿಬೇಕು, ಎರಡನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಂತ ಹೇಳ್ತಾರ. ಏನು ಮರಿಯವರ ಏನ್ ನೆನಪು ಇಟ್ಕೋತೀರಿ? ಈರ್ಷ್ಯಾವೈರಿ ಮರೆಯೋದು. ಮತ್ತೆ ಆಚಾರ್ಯ ಭಗವಂತ ಹೇಳು, ಎರಡನ್ನ ಮರಿಬೇಕು, ಎರಡನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಬಾಂಧವರಿಗೆ, ಹಿತೋಪದೇಶಗಳಿಗೆ ಒಂದು ಸಹಾಯ ಮಾಡ್ತೀರಿ, ಅದು ಅಂತಃಕರಣದಿಂದ. ಆ ಮಾಡೋ ಸಮಯದಾಗ ಏನು ಆನಂದ ಬರ್ತದ ಅದನ್ನ ಆನಂದ ಉಂಟು ಮಾಡ್ಕೊಳ್ರಿ, ಅದನ್ನ ಮರೆತು ಬಿಡ್ರಿ, ಕೊಟ್ಟದನ್ನ ಮರೆತು ಬಿಡ್ರಿ. ಮೇಲಿಂದ ಮೇಲೆ ನಾ ಕೊಟ್ಟಣಿ ಮಂದಿರಕ್ಕೆ ಇಟ್ಟು ಕೊಟ್ನಿ, ಆಟ ಕೊಟ್ನಿ, ಇಟ್ಟು ಕೊಟ್ನಿ, ನನ್ನ ತಮ್ಮಗ 10 ಲಕ್ಷ ಕೊಟ್ನಿ, ನನ್ನ ಹಳೆಗ 20 ಲಕ್ಷ ಕೊಟ್ನಿ, ಓರ ನನ್ನ ದೋಸ್ತ ಅಟ್ ಕೊಟ್ನಿ, ಅವಂಗ ಇಟ್ಟು ಮಾಡಿ ನಂದ ನನ್ ಬತ್ತವ ಹಂಗ ಮಾಡತ್ತ. ಇದನ್ನ ಮರಿಬೇಕು. ಅರೆ ಕೊಡು ಸಮಯದಾಗ ನಿಮ್ಗೆ ಏನು ಆನಂದ ಉತ್ಪನ್ನ ಆಗ್ತದ ಅಷ್ಟು ಉತ್ಪನ್ನ ತಗೊಳ್ರಿ, ಆನಂದ ಉತ್ಪನ್ನ ಮಾಡ್ಕೊಡಿ, ಸುಖ ಭೋಗಿಸ್ರಿ, ಆನಂದ ಉತ್ಪನ್ನ ಮಾಡ್ಕೊಡಿ, ಆಗ ಆನಂದಮಯ ಆಗ್ರಿ. ಕೊಟ್ಟದನ್ನ ಪುನಃ ನೆನಪನ್ನ ಮಾಡಬೇಡಿ. ಅರೆ ನೆನಪು ನೀ ಮಾಡವಿದ್ದಾನೆ, ಅವ್ನಿಗೆ ಯಾಕೆ ಕೊಟ್ಟಿದ್ದಾನ? ನೀನ್ ನೆನಪನ್ನು ಮಾಡವಿದ್ದಿ, ಮೇಲಿಂದ ಮೇಲೆ ನೀನು ಮಹಾನಾಚ ಹೇಳ್ತಾರೆ, ನೀನು ಕುಡುದು ಇಚ್ಛೆ ಇತ್ತು, ಬರೀ ಮೇಲಿಂದ ಮೇಲೆ ನೀನು ಪರಂತ ಅಂದು ತೋರ್ಸವಿದ್ದಿ ಅಂದ್ರೆ ಕೊಟ್ಟ್ಯಾಕ ಕೊಟ್ಟದ್ದು ಮತ್ತೆ ನಿಮಗೆ ದಾನಲ್ಲಿ ಅದು ಫಲ ಸಿಗಂಗಿಲ್ಲ. ಏನಕ್ಕದಿ ವ್ಯರ್ಥ ಆಗ್ತದ. ಇದನ್ನ ಮಾತ್ರ ಮರಿಬೇಕು.
ಮೊದಲನೇ ಶಬ್ದ ಮರಿಬೇಕು, ಇನ್ನು ಎರಡನೇ ಶಬ್ದ ಮರಿಬೇಕು. ಏನನ್ನ? ಅರೇ ಸಮಾಜದಾಗ ಜನ್ಮ ಮಾಡ್ತಿರ್ತೀವಿ, ಸಮಾಜದಾಗ ಜನ್ಮ ತೆಗಿತೇವು. ಎಷ್ಟೋ ಮಂದಿ ಹೆಸರು ಇಡ್ತಾರೆ ಹಿಂದ, ಎಷ್ಟೋ ಮಂದಿ ಹೆಸರು ಇಡ್ತಾರ, ಅವ್ ಹಂಗ ಇವ್ ಹಿಂಗ. ಆನೆ ಮುಂದೆ ಹೋಗತಿ ಹಿಂದೆ ಶೇಪುಟಕ್ಕೆ ಬಾಲ್ ಕೆಲಸ ಸಂಬಂಧ ಐತಿ. ಆನೆ ಮುಂದೆ ಹೋಗತಿ ಹಿಂದ ಬಾಲ್ ಕೆಲಸ ಸಂಬಂಧ ಐತಿ. ಅರೇ ಜರ್ಕತ್ತ ಯಾರ ನಿಮಗೆ ಬಂದು ಹೇಳ್ರು ಬಾಬಾ ನಮಗೆ ಹಿಂಗ ಅಂದಾನ, ಅದನ್ನ ಜರ್ಕತ್ ಕೇಳಕ್ ಅದ್ರ ಏನಾಗತಿ? ವಾದ ವಿವಾದ ಉತ್ಪನ್ನ ಆಕ್ಕದ. ವಾದ ವಿವಾದ ಉತ್ಪನ್ನ ಆಕ್ಕದ, ನಿಮ್ಮಲ್ಲಿ ಕಲುಷಿತ ಮನಸ್ಸಾಗ್ತದ. ಆಗ ಒಂದು ಜರ್ಕತ್ ನಿಮ್ಮ ಮನಸ್ಸು ಶಿಟ್ಟು ಬರ್ತಂದ್ರ ಅನಂತ ಅನಂತ ಕರ್ಮದ ಬಂದ್ ಆಗ್ತದ, ನಾರ್ಕದಲ್ಲಿ ಜನ್ಮ ಆಗ್ತದ. ಇದು ಆಚಾರ್ಯ ಭಗವಂತ ಹೇಳ್ತಾರ, ಪವನ್ ಪಂಡಿತ್ ಹೇಳತ್ತಿಲ್ಲ. ಒಂದು ಜರ್ಕತ್ ನೀವು ಶಿಟ್ಟು ಮಾಡ್ಕೊಂಡ್ರಿ ಅಂದ್ರ ಅನಂತ ಅನಂತ ಕರ್ಮ ಬಂದೈತಿ. ಎಷ್ಟೋ ಮಂದಿ ಹೆಸರು ಇಡ್ತಾರ, ಮುಂದೆ ಹೋಗ್ರಿ, ನೀವು ಹೋಗೋ ಮಾರ್ಗ ಸರಳ ಬೇಕು. ಹೋಗಿ ನೀವು ಮಾಡಿರಿ, ಒಳ್ಳೆ ಮಾರ್ಗ ಮಾಡಿರಿ, ಹೋಗೋ ಮಾರ್ಗ ಸರಳ ಐತಿ ನಿಮ್ದ. ಆದ್ರೆ ಹಿಂದೆ ನೀವು ನೆನಪಿಡ್ಬೇಡಿ, ಎಷ್ಟು ಮಂದಿ ಬೀಳ್ತಾರ, ಆ ಕಡೆ ಲಕ್ಷ ಕೊಡಂಗಿಲ್ಲ. ಮುಂದೆ ಆನೆ ಹೋಗತ್ತೆ, ಹಿಂದೆ ನಾಯಿಗಳು ಹೋಗಿರ್ತಾವ, ಅದು ಲಕ್ಷ ಇಡಂಗಿಲ್ಲ. ಪರಂತು ಒಂದನ್ನ ದಾನ ಕೊಟ್ಟಿದ್ದು, ಮಿತ್ರರಿಗೆ ಹೆಲ್ಪ್ ಮಾಡಿದ್ದು, ಮತ್ತೆ ಹಿಂದೆ ಎಷ್ಟು ಮಂದಿ ನಿಂದ ಮಾಡಿದ್ರ ಮರ್ತಿ ಬಿಡ್ರಿ. ಅನಾದಿ ಕಾಲ ಪಸು ಈಗಿನ ಪರ್ಯಂತ ಎಷ್ಟೋ ಮಹಾನ್ ರಾಜರು ಮಹಾರಾಜರು ಮಾಂಡಲಿಕಾಗಿ ಹೋಗ್ಯಾರ. ಅನಾದಿ ಕಾಲ ಪಸು ಈಗಿನ ಪರ್ಯಂತ ಮಹಾನ್ ಆಚಾರ್ಯರು ಕಿವಾ ರಾಜ ಮಹಾರಾಜ ಮಂಡಲಿಕ ಎಲ್ಲ ಆಗೋಗ್ಯಾರು. ಮಂತ್ರಿ ಸಂತ್ರಿ ಕಂತ್ರಿ ಎಲ್ಲ ಆಗೋಗ್ಯಾರು. ಕ್ಷಣಿಕ ಒಂದು ಸಾಸ್ವಿ ಕಾಳ ಪಕ್ಷ ಕ್ಷಣಿಕದಾರ ಅವರು ನಿಮಗೆ ಮರೆತು ಬಿಡ್ತಾರ. ನೀವು ಯಾವಾಗ ನೀವು ಪದದಾಗಿದ್ದೀರಿ ಅಷ್ಟ ನೆನಪು ಮಾಡ್ತಾರ. ನೀವು ಕ್ಷಣಿಕ ಇದೀರಿ, ಸಾಸ್ವಿ ಕಾಳಟ್ಟ ಇದೀರಿ. ನೀವು ಎಷ್ಟೋ ರಾಜ ಮಹಾರಾಜ ಮಂಡಲಿಕ ಮಹಾರ ಎಷ್ಟೋ ಮಂದಿ ಆಗಿದ್ಯಾರು. ಜಗತ್ತನ್ನು ಗೆದ್ದಿದ ಯಾರು? ಇಡೀ ಜಗತ್ತನ್ನು ಗೆದ್ದಿದ್ದ. ಬಿಟ್ರು ಹೊರತು ನಾವು ಕ್ಷಣಿಕ ಇದೆವು. ಬರೀ ಕ್ಷಣಿಕ ಇರೋ ಸಮಯದಾಗ ನೀವು ಒಳ್ಳೆ ಕಾರ್ಯವನ್ನು ಮಾಡ್ರಿ, ಅದು ಎಂತದ ಎಲ್ಲಿ ನೋಡಿ ಹೇಳ್ತಾರ ಆಚಾರ್ಯರು. ಬಾಬಾ ಗೌಡ್ರ ಮನಸ್ಸಾಗ ಹಿಡ್ಕೋಕ್ ಮಾಡ್ಕೊಂಡ್ರಿ, ಕಲ್ಮಶ ತೊಂದ್ರಿ, ನಿಮಗೆ ಕರ್ಮ ಬಂದಾಗ್ತದ, ನಾರ್ಕಿ ಪ್ರಾಪ್ತ ಆಗ್ತದ. ಅದೇ ನೀವ ಈ ನಾರ್ಕಿ ಎಲ್ಲ ಪಾಪವನ್ನು ತೊಳಿಬೇಕಾತಂದ್ರ ಒಂದೇ ದಿವಸ ತೊಳಿತೀರಿ ನೀವು. ಅದು ದೀಕ್ಷಾಗ್ರಹಣ ಮಾಡಬೇಕು. ಎಲ್ಲ ಪಾಪ ತಾಪ ಸಂತಾಪ ತೊಳಿಬೇಕಾತಂದ್ರ ಒಂದ್ ಕ್ಷಣದಾಗ ನಿಮ್ಗೆ ನಷ್ಟ ಆಕತಿ. ಮಾತ್ರ ದೀಕ್ಷಾಗ್ರಹಣ ಮಾಡ್ಕೊಂಡ್ರಿ ಅಂದ್ರ ಆಚಾರ್ಯ ಭಗವಂತ ಹೇಳ್ತಾರೆ. ಇನ್ನು ಮತ್ತೊಂದು ಅವನ ನೆನಪಿನ ಇಟ್ಕೊಡ್ರಿ, ಇದು ಶರೀರ ಶಾಶ್ವತವಲ್ಲ. ಶರೀರ ಶಾಶ್ವತವಲ್ಲ ಐತಲ್ರಿ, ಶರೀರ ಶಾಶ್ವತವಲ್ಲ. ಯಾವಾಗ ಜೀವಾತ್ಮ ಆಯು ಕರ್ಮ ಇರೋ ಪರ್ಯಂತ ಮಾತ್ರ ನೀವು ಇಲ್ಲಿದ್ದೀರಿ. ಆಯು ಕರ್ಮ ಇರ್ತಕ್ಕ ಮಾತ್ರ ಇಲ್ಲಿದ್ದೀರಿ. ಆಯುಷ್ಯ ಮುಗೀತಂದ್ರ ಅದಕ್ಕೆ ಆಚಾರ ಹೇಳ್ತಾರ, ಎರಡು ಮರಿಬೇಕು, ಎರಡು ನೆನಪ ಇಟ್ಕೊಳ್ಬೇಕು. ಆಗ್ಬೇಕಾದ್ರ ನಿತ್ಯ ಏನ್ ಮಾಡ್ರಿ? ದರ್ಶನ ಮಾಡ್ರಿ. ಭಾವ ವಿಶುದ್ಧಿ ಆಗ್ಬೇಕಾದ್ರೆ ನಿತ್ಯ ದರ್ಶನ ಮಾಡ್ರಿ. ಆಗೈತಿ ಇನ್ನು ಸೌಭಾಗ್ಯ ಅಹೋಭಾಗ್ಯ ಮಾಡ್ಕೋಬೇಕಾಗಿತ್ತು. ನೀವು ಸಾಕ್ಷಾತ್ ಸಹೋದರನಿಂದ ತ್ರಿಲೋಕನಾಥ್ ಸೇವೆ ಮಾಡಕ್ ಬರ್ತಾನ. ಸಾಮಾನ್ಯ ಜೀವಿ ಸೇವೆ ಮಾಡಕ್ ಬರಂಗಿಲ್ಲ, ತ್ರಿಲೋಕನಾಥ್ ಸೇವೆ ಮಾಡಕ್ ಬರ್ತಾನ. ಅಂತ ಮಹಾನ್ ನಾವು ಕೂಡ ಕೃತ್ರಿಮ ಇಂದ್ರಾಣಿಯಾಗಿ ಕೃತ್ರಿಮ ಪರಿವಾರ ಜೊತೆವಾಗಿ ಆ ಪಾಶ್ವರ ಕೀರ್ತನೆ ಜನಿಬಿಂಬವಣ್ಣ ಪಂಚಕಣ್ಣ ಪ್ರತಿಷ್ಠಾ ಮಹೋತ್ಸವ ತನು ಮನ ಧನದಿಂದ ನಾವೆಲ್ಲರೂ ವೈರತ್ವವನ್ನು ಬಿಟ್ಟ ಶ್ರಾವಕ ಮತ್ತು ಶ್ರಾವಕ ಎರಡೇ ಶಬ್ದದ ನಾವೆಲ್ಲರೂ ಕೂಡಿಕೊಂಡ ಏಕೀಭಾವದಿಂದ ಆಜು ಬಾಜು ಊರಾಗಿ ನೀವು ಹೆಸರು ಹೊಂದಬೇಕು. ಏನು ಉಳ್ಳಾಗಡ್ಡಿ ಕಾಣಾಪುರ ಶ್ರಾವಕರ ಪಂಚಕಣ್ಣ ಪ್ರತಿಷ್ಠಾ ಮಹೋತ್ಸವ ಮಾಡ್ಯಾರ. ಎದುರಾಗೂ ಬಂದಿದ್ದಕ್ಕಂದ್ರೆ ನೀವು ಮೊದಲು ಗಟ್ಟಿದ್ರಿ, ಏಕಾಗಲಿಂದ್ರಿ. ಇಲ್ಲಿ ಪರ್ಯಂತ ಏನಾಯ್ತು ಬಿಟ್ಬಿಡಿ, ಎಲ್ಲ ಹಿಂಗೆ ಮಾತು ಬಿಡ್ರಿ. ಇದು ಮುಂದೆ ಏನಾಗೋದೈತಿ, ನಾನು ಏನ್ ಮಾಡ್ಬೇಕು ಜೀವನ ಈಗ ಪ್ಲಾನ್ ಮಾಡಿ ನೋಡಿ. ಮನೆ ಒಂದು ಸೋರ ಹಾಕೋದಕ್ಕೆ ಏನ್ ಮಾಡ್ತೀರಿ? ಮನೆ ಸೋರ ವರ್ಷ ಪರಂತು ಇಂಥ ಈ ಸೌಭಾಗ್ಯ ಪ್ರಾಪ್ತಿ ಆಗೈತಿ. ನವೋಭಾಗ್ಯ ಮತ್ತು ಶಾಶ್ವತ ಪುಣ್ಯ ಬಂಧ ಪ್ರಾಪ್ತಿಗೋಸ್ಕರ, ಮುಕ್ತಿ ಪದ ಪ್ರಾಪ್ತಿಗೋಸ್ಕರ ಎಲ್ಲರೂ ಇಂದ್ರರು ಸಹೋದರ ಮಿತ್ರರು ಎಲ್ಲರೂ ತನು ಮಣ್ಣ ಧನದಿಂದ ಭಕ್ತಿ ಭಾವ ಸಹಿತವಾಗಿ 7 ದಿವಸ ತನಕ ನ ಭೂತ ನ ಭವಿಷ್ಯತಿ ಅಲ್ಲಿ ಭಕ್ತಿಯಲ್ಲಿ ನಮ ಸಿದ್ಧೇಭ್ಯಃ ಓಂ ನಮ ಸಿದ್ಧೇಭ್ಯಃ ಓಂ ನಮ ಸಿದ್ಧೇಭ್ಯಃ ಯದರ್ಚಾಭಾವೇನ ಪ್ರಮುದಿತಮನಾದರ್ದುರೈಃ ಕ್ಷಣಾದಾಸಿ ಸ್ವರ್ಗೀ ಗುಣಗಣ ಸಮೃದ್ಧ ಸುಖನಿಧಿ ಲಭಂತೆ ಸದ್ಭಕ್ತ್ಯಾ ಶಿವಸುಖ ಸಮಾಜಂ
किमुतदा महावीर स्वामी नयन पथगामी भवतु न श्रीमद देवादिदेव गजराट विघ्नहर चिंतामणि पार्श्वनाथ भगवान की ನೋಡ್ರಿ ಭಗವಾನರ ನಮಗ ಬಾಯಿ ಕೊಟ್ಟದೇನಂತನ ಜಯಕಾರ ಹೆಂಗಾಗಬೇಕು ಜಗಳ ಮಾಡೋದಿತ್ತಂದ್ರೆ ಜೋರ್ಲಿ ಮಾಡ್ತಿರಲ್ಲ पंच कल्याण प्रतिष्ठा महा महोत्सव की चारित्र चक्रवर्ती समाधि सम्राट पद्माचार्य शांति सागर जी महामुनिराज की भारत गौरव आचार्य रत्न देशभूषण जी महामुनिराज की दीक्षा गुरु आचार्य रत्न बाहुबली जी महामुनिराज की ಈ ಜೀವನದಾಗ ಪಂಚಮ ಕಾಲದಲ್ಲಿ ಈ ಜೀವ 84 ಲಕ್ಷ ಯೋನಿಗಳ ಅಡ್ಯಾಡಿ ಈ ಭಾರತ ಭೂಮಿದಾಗ ಜನ್ಮ ತಗೊಂಡ. ಆದ್ರೆ ಜೀವನದಾಗ ಈ ಜೀವ ಎಲ್ಲಿ ಹುಟ್ಟಿದನು ಇದೊಂದು ಸ್ವಲ್ಪ ನವರ ಚಿಂತನೆ ಮಾಡಬೇಕು. ಯಾಕಂದ್ರೆ ಆಚಾರ್ಯ ಕುಂದ ಸ್ವಾಮಿಗಳು ಹೇಳ್ತಾರು, ದೇಶ ಕುಲ ಜಾಯ ಶುದ್ಧ ವಿಶುದ್ಧ ಮನೆ ಕಾಯಣ ಸಂಯುಕ್ತ. ದೇಶ ಕುಲ ಜಾತಿ ಇವೆಲ್ಲ ಶುದ್ಧದಿಂದ ನಮಗೆ ಸಿಕ್ಕಿಂದೈತಿ. ಅದ್ರಾಗ ಈ ಜೀವನದಾಗ ಅಂಗೋಪಾಂಗ ಅಂಗ ಮತ್ತೆ ಉಪಾಂಗ ಅಂಗ ಕೈಯ ಕಾಲ ಆದಿವ, ಉಪಾಂಗ ಕಣ್ಣ ಕಿವಿ ಮೂಗ ಬಟ್ಟೆಗಳ ಬಳ್ಳುಗಳ ನಿಮ್ಮ ಭಾಷೆದಾಗ. ಆದ್ರೆ ಇವು ನಮಗೆಲ್ಲ ಶುದ್ಧವಾಗಿ ಸಿಕ್ಕಿಂದೈತಿ. ಅತ್ರಾಗ ನಮ್ಮ ಜೈನ ಧರ್ಮನು ಸಿಕ್ಕಿಂದೈತಿ. ಅತ್ರಾಗ ನಮಗ ದೇವ ಶಾಸ್ತ್ರ ಗುರುದ ಸಾನ್ನಿಧ್ಯ ಇದು ನಮಗ್ ಸಿಕ್ಕಿಂದೈತಿ. ಈ ಜೀವನ ನಮಗ ಭಕ್ತಿಮಯ ಮಾಡುದೈತಿ. ಯಾರ್ದ ಭಕ್ತಿ ಮಾಡುದ? ಜಿನೇಂದ್ರ ಭಗವಾನರದ ಭಕ್ತಿ ಮಾಡೋದೈತಿ ನಮಗ. ಪಾರ್ಶ್ವನಾಥ ಭಗವಾನರದ ಭಕ್ತಿ ಮಾಡೋದೈತಿ ನಮಗ. ಯಾಕಂದ್ರ ನೋಡ್ರಿ, ಭಕ್ತಿದಾಗ ಮಾಡಾಕ ನಮಗೆ ಯುಕ್ತಿ ಬೇಕು. ಆ ಯುಕ್ತಿದ ಯಾರು ಮಾಧ್ಯಮ ಮಾಡ್ರಿ ಅಂದ್ರೆ ನ್ಯಾಯ ಉಪಾರ್ಜಿತ ನೀವು ನಿಮ್ಮ ಯಾನ್ ಧನ ಐತಿ, ಆ ನ್ಯಾಯ ಉಪಾರ್ಜಿತ ಧನದಿಂದ ಜೀರ್ಣೋದ್ಧಾರ ಮಾಡಿ ನೋಡ್ರಿ. ನಿಮ್ದು ಯುಕ್ತಿ ಅಷ್ಟೇ ಶ್ರೇಷ್ಠ ಐತ್ರಿ. ನ್ಯಾಯ ಉಪಾರ್ಜಿತ ಧನದಿಂದ ಜೀರ್ಣೋದ್ಧಾರ ಮಾಡ್ರಿ. ಆ ಜೀರ್ಣೋದ್ಧಾರ ಮಾಡಾಕ ಮಾಡ್ಸಾಕ ಹೇಳಾಕ ಯಾರಂದ್ರ ಗುರುಗಳ ಮುನಿ ಮಹಾರಾಜರು. ಅವ್ರದಿಂದ ಅವ್ರು ಬರ್ಲಾತಿದ್ರ ನೀವು ನ್ಯಾಯ ಉಪಾರ್ಜಿತ ಧನ ನಿಮಗೆ ಬಸ್ತಿಗೆ ಅಥವಾ ಧರ್ಮಕ್ಕೆ ಹತ್ತಿದ್ದೇನ ಹತ್ತಲಾಗ್ತಿತ್ತು. ಆ ನ್ಯಾಯೋಪಾರ್ಜಿತ ಧನದಿಂದ ನೀವ್ರ ಅದ್ ನಿಮ್ದು ಯುಕ್ತಿ ಯುಕ್ತಿ ಬತ್ತು. ಈ ನ್ಯಾಯೋಪಾರ್ಜಿತ ಧನ ಐತಿ, ಈ ಧನ ಇಲ್ಕರ ಏನ್ ಮಾಡ್ಬೇಕು? ಬಸ್ತಿ ಜೀರ್ಣೋದ್ಧಾರ ಮಾಡ್ಬೇಕು. ಆತರ ನೀವು 2-3 ವರ್ಷ ಆಯ್ತು ಜೀರ್ಣೋದ್ಧಾರ ಮಾಡತ್ತಿದ್ರಿ ಯುಕ್ತಿದಿಂದ. ಆ ಯುಕ್ತಿದ ಮಾಧ್ಯಮದಿಂದ ನಿಮ್ ಭಕ್ತಿ ಶ್ರೇಷ್ಠ ಆಯ್ತು. ಏನ್ ಮಾಡ್ರಿ? 4 ತಿಂಗಳ ಹಿಂದ 6 ತಿಂಗಳ ಹಿಂದ ಏನ ಯಜಮಾನ್ ಪದ ಸವಾಲ ಎಲ್ಲಿ ಆಗಿತ್ತಲ್ಲ, ಆ ಯಜಮಾನ್ ಪದ ಸವಾಲದಲ್ಲಿ ಆ ಭಕ್ತಿಯಿಂದ ನೀವು ಯಜಮಾನ್ ಪದ ಸವಾಲ ಮಾಡ್ರಿ. ಯುಕ್ತಿ ಭಕ್ತಿ, ಆ ಭಕ್ತಿದಾಗ ನಿಮ್ಗೆ ಶಕ್ತಿ ತೋರ್ಸ್ರಿ. ಯಾವ್ದ್ರ ಶಕ್ತಿ? ಧನದ. ಆ ಧನದ ಶಕ್ತಿ ನೀವು ತೋರ್ಸೋದಾದ್ರೆ ನಾವ ನೀವು ಇಲ್ಲಿ ಕುಂತಿದ್ವೇನಾ? ನಾವ ನೀವು ಎಲ್ಲ ಬರ್ತಿದ್ವೇನಾ? ಇಲ್ಲ.
ಆ ಶಕ್ತಿದ ಮಾಧ್ಯಮದಿಂದ ಹಣದ ಶಕ್ತಿ ಮಾಧ್ಯಮದಿಂದ ನೀವು ಸೌಧರ್ಮ ಆದಿ ಸೌಧರ್ಮ ಮಾತಾಪಿತಾ ಕುಬೇರ ಈಶಾನ್ಯ ಸನತ್ ಕುಮಾರ್ ಆದಿ ಇವ ಅಷ್ಟಕುಮಾರಿಕೆಗಳ ಮಾತಾಪಿತಾ ಇದು ಮತ್ತು ಏನ ಸುವರ್ಣ ಸೌಭಾಗ್ಯವತಿ ಮಹೇಂದ್ರ ಕುಬೇರ ಆದಿ ಇವು ಎಲ್ಲ ಏನು ಪದಗಳು ಇದ್ದವು ಯಾತ್ರದಿಂದ ನಿಮ್ಮ ಜೊತೆಗೆ ಏನು ಶಕ್ತಿ ಐತಿ ಯಾತ್ರ ಶಕ್ತಿ ವೀರ್ಯ ಶಕ್ತಿ ಆದ ಶಕ್ತಿ ಅಲ್ಲ, ಅದು ಜಗಳ ಮಾಡಕ ಕೆಲಸ ಮಾಡಕ ಅದ್ರ ಉಪಯೋಗ. ಆದ್ರೆ ಅರ್ಥದ ಶಕ್ತಿ ರೊಕ್ಕ, ಅರ್ಥ ಅಂದ್ರ ರೊಕ್ಕ. ಆ ರೊಕ್ಕದಿಂದ ಶಕ್ತಿಯಲ್ಲಿ ತೋರ್ಸ್ರಿ ಅಂತಾನೆ ದೊಡ್ಡದ 7 ದಿವಸದ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಬರೂ ನಾಳಿಂದ 3/2/25 ಬರೋಬರ್ತೇನ. ಈ ದಿವಸದಿಂದ 9/2/25 2025 ಈ ಶ್ರೀದಾಗ ಭವ್ಯ ದಿವ್ಯ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ನೀವು ಮಾಡತ್ತಿದ್ರಿ. ಈ ಪಂಚಕಲ್ಯಾಣಗ ಈಗ ಎಲ್ಲರೂ ಸೋಧರ್ಮ ಹೇಳ್ರು, ಪ್ರತಿಷ್ಠಾಚಾರ್ಯ ಪವನ್ ಕುಮಾರ್ಗಳು ಹೇಳ್ರು ಕಿ ಹೆಂಗಿರ್ಬೇಕು ಹೆಂಗ್ ಮಾಡಬೇಕು ಟೈಮ್ ಹೇಳ್ರವ್ರ. ಅದರಿಂದ ಈ ನಮ್ಮ ಶಕ್ತಿ ಎಷ್ಟೈತಿ ಆ ಶಕ್ತಿದಲ್ಲಿ ಇನ್ನು ಬರುವ 3 ತಾರೀಖದಿಂದ 9 ತಾರೀಕಿನ ತನಕ ನಮ್ಮ ಶಕ್ತಿಯಿಂದ ಯುಕ್ತಿ ಶಕ್ತಿ ಭಕ್ತಿ ಇವು ನಮ್ಮ ಹತ್ಯಾಕ 3 ಇದ್ದು ಅಂದ್ರ ಮುಕ್ತಿ ನಮಗೆ ದೂರ ಇಲ್ಲ ಅಂತ ಹೇಳಿದಾರೆ. ಗೊತ್ತಾಯ್ತು? ನಮ್ಮ ಹತ್ಯಾಕ ಯುಕ್ತಿ ಐತಿ, ಶಕ್ತಿನೇ ಐತಿ, ಭಕ್ತಿನೂ ಇತ್ತಂದ್ರ ಮುಕ್ತಿ ದೂರಿಲ್ಲ, ಮುಕ್ತಿನೂ ಸಮೀಪ ಐತಿ ಅಂತ ಹೇಳಿದ್ರು. ಅಂತ ನನ್ನವ್ರು ಇವು ಎಲ್ಲ ಭಕ್ತಿ ಶಕ್ತಿ ಯುಕ್ತಿ ಮತ್ತು ಮುಕ್ತಿ ಇದು ನಮ್ಮ ಹತ್ತಾಕ ಬೇಕು. ಅಂದ್ರೆ ಇವು 9 ದಿವಸದಾಗ ಸವಾಲನು ಆಗವಾಣಿಕನು. ಆ ಸವಾಲದಾಗ ನಮ್ಮ ಶಕ್ತಿಯ ಮಾಧ್ಯಮದಿಂದ ಶಕ್ತಿಗೆ ಮುಚ್ಚಿಡುದಿಲ್ಲ ಅಂತ ಹೇಳಿದಾರೆ ಆಚಾರ್ಯಗಳು. ಶಕ್ತಿಗ ಮುಚ್ಚಿಡುವುದಿಲ್ಲ. ಮತ್ತೆ ಶಕ್ತಿ ಕಡಿಮೆ ಇತ್ತಂದ್ರ ಅಷ್ಟು ಹೆಚ್ಚು ಮಾಡೋದಿಲ್ಲ. ನಮ್ಮ ಶಕ್ತಿ ಎಷ್ಟೈತಿ, ನಮ್ಮ ಐಪತ್ಯ ಎಷ್ಟೈತಿ ಅದ್ರ ಮಾಧ್ಯಮದಿಂದ ಅವ್ರ ಕೆಲಸ ಮಾಡ್ಕೊಂಡು ಹೋಗೋದೈತಿ. ಇದಾಯ್ತು. ಆಮೇಲೆ ಈಗ ಬಿಸಿಲು ದಿನಗಳು ಚಾಲು ಆಗುದು. ಮಧ್ಯಾಹ್ನ ಬಿಸಿಲು ಚಾಲು ಆಗ್ತೈತಿ, ಬೆಳಿಗ್ಗೆ ಒಂದು ಸ್ವಲ್ಪ ಥಂಡಿ ಇರ್ತೈತಿ. ಆದ್ರ ಧ್ವಜಾರೋಹಣ ಅಲ್ಲಿ 2 ಹೊತ್ತಾಗ ಧ್ವಜಾರೋಹಣ, ಒಂದು ಬಸ್ತಿ ಅಂತೇಳಿ ಒಂದು ಮಂಡಪ ಅಂತ 2 ಕಾರ್ಯಕ್ರಮ ನೋಡ್ರಿ. ನಿನ್ನೆ ನವ್ರು ಬಂದು ಬೆಳಿಗ್ಗೆ ಸಂಜಿಕೆ ಪಂಡಿತರು ಹೇಳಿ ಮಹಾವೀರ ಪಂಡಿತ ಸಂಜಿಕೆ ಬರೀ ಎಷ್ಟು ಹೇಳಿದೆ ಮಹಾವೀರ ಇಲ್ಲಾಗಿತ್ತ ಅಷ್ಟೆಲ್ಲ ಮಂದಿ ತುಂಬಿದ್ದು 2 ತಾಸು ಪ್ರವಚನ ಕೊಟ್ಟು ನಾನು. ಅವ್ರಂದ್ರು ಮಹಾರಾಜ ಸಾಕು ಸಾಮಾಯಕ್ಕೆ ಹೋಗ್ರಿ ಅಂತ ಹೇಳ್ರಿ ನಮ್ಗ. ಹಂಗೆ ಪಂಡಿತರಾಮಣ್ಣವ್ರು ಅಷ್ಟ ಪೂಜೆ ಮಾಡಿದ್ರೆ ನಿಮ್ದು ಏನು ಉಪಯೋಗ ಇಲ್ಲ. ಏನ್ ಮಾಡೋರ ಊಟ ತೆಗೈತಿ ಇಲ್ಲಿ 7 ದಿವಸ 9 ದಿವಸ ಬಾಯ ಬರಾಕೈತಿ ನೋಡ್ರಿ. 7 ದಿವಸ ಊಟ ತೆಗೈತೆ ಏನ್ ತೊಂದ್ರೆ ಇಲ್ಲ, ಊಟಕ್ಕೆ ಬರೋದ. ಆದ್ರೆ ನುಸ್ತ ಊಟ ಮಾಡಿ ಮತ್ತೆ ಮನೆಗೆ ಹೋಗುದಿಲ್ಲ. ಊಟ ಮಾಡುದು ಪಿಂಡಲ್ದಾಗ ಕೊಂಡೋದು, ಮಂಡಪದಾಗ ಕೊಂಡೋದು. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮ ನೋಡ್ಬೇಕು. ಟೈಮದಿಂದ ಟೈಮ್ಗ ಗರ್ಭ ಕಲ್ಯಾಣಕ್ಕ ರಾತ್ರಿ ಈ ಟೈಮ್ ಚಾಲು ಅಂದ್ರೆ ಆ ಟೈಮ್ ಚಾಲು. ಜನ್ಮ ಕಲ್ಯಾಣ ಭಗವಾನರ ಜನ್ಮ ಬೆಳಿಗ್ಗೆ ಆಗ್ತೈತಿ. ಆ ಬೆಳಗಿನ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಹಾಜರಿರ್ಬೇಕು. ಇರ್ಲಿ 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 ಸೌಧರ್ಮೇಂದ್ರ ಬಂದ್ರು ಅಷ್ಟ, ಮಾತಾಪಿತಾ ಬಂದ್ರು ಅಷ್ಟ, ಟೈಮಿಂಗ್ ಮಾತ್ರ. ಯಾಕಂದ್ರ ಪ್ರತಿಷ್ಠಾ ತಿಲಕದಾಗ ನೇಮಚಂದ್ರ ಆಚಾರ್ಯರು ಹೇಳಿದರು, ಲಗ್ನ ಶುದ್ಧಿದಾಗ ಷಡಾಂಶದಾಗ ಇವೆಲ್ಲ ಲಗ್ನ ಕುಂಡ್ಲಿದಾಗ ಇವೆಲ್ಲದ್ರಾಗ ವ್ಯವಸ್ಥಿತಾಗ ಇದ್ದಾಗ ಭಗವಾನರ ಜನ್ಮ ಮಾಡ್ರಿ ಅಂತ ಹೇಳಿದರು. ಸ್ಥಿರ ಲಗ್ನದಾಗ ನೀವು ನಮ್ಮ ಸ್ಥಿರ ಲಗ್ನ ಎಲ್ಲ ಭಗವಾನರವ್ರು ಮುಹೂರ್ತ ತೆಗಿಯವ್ರ. ಸ್ಥಿರ ಲಗ್ನ ಹೋದ್ಮೇಲೆ ಇವ್ರು ಬಂದ್ಮೇಲೆ ಏನ್ ಮಾಡವ್ರ? ಹಂಗಿಲ್ಲ. ಪಂಡಿತರ ಪ್ರತಿಷ್ಠಾಚಾರ್ಯಗಳು ಹೇಳ್ತಾರು, ಆ ಸಮಯಕ್ಕೆ ನಾನು ನೀವು ಬರ್ಬೇಕಲ್ಲಿ ಏನೂ ಇಲ್ಲ. ಆದ್ರೆ ಜನ್ಮ ಕಲ್ಯಾಣಕ್ಕ
ರಾಜ್ಯಾಭಿಷೇಕ, ದೀಕ್ಷಾ ಕಲ್ಯಾಣಕ, ನಿರ್ವಾಣ ಕಲ್ಯಾಣಕ ಈಗ ಹೇಳು ಕಳಿತಿದ್ರ ಏನ್ ಹೇಳಿದ್ರು ಏನು ಇವಲ್ಲ ನಾದಿ ತಿಲಕ ಇದ್ಕೋ ಶುದ್ಧ ಇದ್ಕೂನು ನಮಗ ಮುಹೂರ್ತದಿಂದ ಮಾಡಕ ಇವೆಲ್ಲ ಮುಹೂರ್ತ ಮಾಧ್ಯಮದಿಂದ ಯಾಕೆ ಮುಹೂರ್ತದಿಂದ ಮಾಡ್ದ ಈ ಚಿರಕಾಂತಕ ಮೂರ್ತಿ ಮಂದಿರದಾಗ ತಂದ್ರು ಆ ಬಗ್ಗೆ ತಾವೆಲ್ಲರೂ ತಿಳ್ಕೋಬೇಕು, ಕೇಳ್ಕೋಬೇಕು ಮತ್ತ ಮಾಡ್ಕೋಬೇಕು. ನಾನು ಇನ್ನೂ ಹೇಳಿನಿ ನಿಮಗ ಏನ ಕಣ್ಣು ತುಂಬ ನೋಡ್ಬೇಕು, ಕಿವಿ ತುಂಬ ಕೇಳಬೇಕು. ಈ ಕೆಲಸ ಮಾಡಿರಂದ್ರ ನಮ್ಮ ಜೀವನದಾಗ ಅದ ಹೃದಯದಾಗ ಇತ್ತಂದ್ರ ನಮ್ಮ ಜೀವನ ಸಾರ್ಥಕ ಆಗ್ತೈತಿ, ಅನ್ಯಥಾ ಸಾರ್ಥಕ ಆಗುವುದಿಲ್ಲ. ಈ ಜೀವನ ನಮ್ಮದ ಒಂದು ರತ್ನ ಹಂಗೈತಿ. ಆ ರತ್ನ ಒಮ್ಮೆ ಕೈಯಿಂದ ಹೋತಂದ್ರ ಮತ್ತೊಮ್ಮೆ ಸಿಗೋದಿಲ್ಲ. ಈ ಪ್ರಕಾರದಿಂದ ನಮ್ಮ ಜೀವನದಾಗ ಇಂಥ ಭಕ್ತಿ ಶಕ್ತಿ ಯುಕ್ತಿದಿಂದ ನಾವು ಪಂಚಕಲ್ಯಾಣ ಮಾಡೋದಿದ್ದೆವು. ಈ ಪಂಚಕಲ್ಯಾಣ ಮಾಧ್ಯಮ ಯಾಕೈತಿ? ಸಮ್ಯಕ್ ದರ್ಶನಕ್ಕೆ ಕಾರಣ ಐತಿ. 8 ಅಂಗಿದವು: ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸ, ಅಮೃದೃಷ್ಟಿ, ಉಪಗುಣ, ಸ್ಥಿತಿಕರಣ, ವಾತ್ಸಲ್ಯ, ಪ್ರಭಾವನ 8 ಅಂಗ ಆಚಾರ್ಯ ಸಮಂತ ಭದ್ರ ಮಹಾರಾಜರ ರತ್ನಗಳ ಶ್ರಾವಕಾಚಾರ್ಯದಾಗ ಹೇಳಿದರು. ಆದ್ರ ನಮಗ ಲಾಸ್ಟ್ ಏನ್ ಹೇಳಿದರು? ಈ ಪ್ರಭಾವನಾ ಅಂಗ. ಆ ಪ್ರಭಾವನಾ ಈ ಪಂಚಕಲ್ಯಾಣ ಪೃಷ್ಠ ಮಹಾ ಮಹೋತ್ಸವದಿಂದ ಪ್ರಭಾವನಾ ಅಂಗನವರು ಮಾಡಿ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ತಿ, ಜೀವನದ ಕಲ್ಯಾಣ ಮಾಡ್ಕೊಳ್ಳೋದೈತಿ, ಸಂಸಾರ ರೂಪಿ ಸಮುದ್ರ ನಮಗದಿಂದ ಪಾರಾಗುದೈತಿ. ಈ ಪ್ರಕಾರದಿಂದ ನಮ್ಮ ಜೀವನದ ಏತಿ ಅನಾದಿ ಕಾಲದಿಂದ ಈ ಜೀವ 84 ಲಕ್ಷ ಯೋನಿದಾಗ ಎಲ್ಲ ಹಳೆ ಬಂದಾನು. ಈಗ ಮನುಷ್ಯ ಭವ ಸಿಕ್ಕೈತಿ, ಕರ್ಮ ಭೂಮಿ ಸಿಕ್ಕೈತಿ, ಕರ್ಮನು ಇಲ್ಲೇ ಮಾಡೋದೈತಿ, ಕರ್ಮದ ನಿಜರಾನು ಇಲ್ಲೇ ಮಾಡ್ತೈತಿ. ಹೆಂಗ ಮಾಡ್ತೈತಿ? ಆ ಪಂಚಕಲ್ಯಾಣ ಪೃಷ್ಠ ಮಹಾ ಮಹೋತ್ಸವ ಮಾಧ್ಯಮದಿಂದ ನಮಗದಕ್ಕೆ ಸಿಗೋದೈತಿ. ತಾವೆಲ್ಲರೂ ಮನೆಯವ್ರೆಲ್ಲರೂ ಯಾರು ಮನೆಯಾಗ ನಿಂತಿರೋದಿಲ್ಲ, ಎಲ್ಲರೂ ನೋಡಾಕ ತಾವೆಲ್ಲರೂ ಬರಬೇಕು, ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕು. 4 ಮಂಗಲ ಸ್ನಾನ ಎದಕ್ಕಂತಾರ? ಮಂಗಲ ಸ್ನಾನ ಯಾವಾಗ ಆಗ್ತದ? ಯಾವಾಗ ಆಗ್ತದ ಮಂಗಲ ಸ್ನಾನ? ಯಾವಾಗೂ ಶ್ರಾವಕ ಅವಸ್ಥೆಯಲ್ಲಿ ಜನ್ಮ ಪಡೆದರಿ ಪುತ್ರ. ನಾವು ಮೌಂಜಿ ಬಂದ್ರೆ ಮಾಡ್ಕೋತಿರ್ಲಿಲ್ಲ, ಮೌಂಜಿ ಬಂದ ಹಾಗೂ 1ನೇ ವರ್ಷದಿಂದ 8ನೇ ವರ್ಷ ತನಕ ಅಜ್ಞಾನ ಇರ್ತಾರೆ. ತೀರ್ಥಂಕರ ಜನಬಾಲಕ 8ನೇ ವರ್ಷಕ್ಕೆ ಬಂದ ನಂತರ ಅಷ್ಟ ಮೂಲ ಗುಣಗಳನ್ನು ಪಾಲನೆ ಮಾಡ್ತಿರ್ತಾರೆ. 8 ಮೂಲ ಗುಣಗಳನ್ನು ಪಾಲನೆ ಮಾಡ್ತಿರ್ತಾರೆ. ಅದರ ಪ್ರಯುಕ್ತವಾಗಿ ನಮ್ಮ ಬಾಲಕರಿಗೆ 8 ವರ್ಷದಿಂದ 16 ವರ್ಷ ತನಕ ಮೌಜಿ ಬಂಧನ ಮಾಡಬೇಕು. ಆಗಲಿಕ್ಕಂದ್ರೆ ಮದುವೆಗಿಂತ ಮುಂಚಿತ ಮಾಡಬೇಕು. ಆಗೊಮ್ಮೆ 8ನೇ ವರ್ಷದಲ್ಲಿ ಒಂದು ಸ್ನಾನ ಆಗ್ತದೆ. ಆಮೇಲೆ ದೀಕ್ಷಾ ಗ್ರಹಣಕ್ಕಿಂತ ಮುಂಚಿತವಾಗಿ ಒಂದು ಮಂಗಲ ಸ್ನಾನ ಆಗ್ತದೆ. ಹಾಕುತ್ತೇನಿಲ್ಲ, ಇವಾಗ ನೀವು ವೈರಾಗ್ಯ ಉತ್ಪನ್ನ ಆಗ್ತದೆ, ಆಗ ಮಂಗಲ ಸ್ನಾನ ಆಗ್ತದೆ. ಮತ್ತೊಂದು ಸ್ನಾನ ಆಗ್ತದೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವದಲ್ಲಿ ಯಾರು ಯಜಮಾನ ಆಗ್ತೀರಿ, ಸಹೋದರ ಇಂದ್ರನ ಆಗ್ತೀರಿ, ಆಗೊಮ್ಮೆ ಮಂಗಲ ಸ್ನಾನ ಆಗ್ತದೆ. ಇದು ಪವಿತ್ರ ಸ್ನಾನ. ಸೌಭಾಗ್ಯವತಿ ಸುವರ್ಣ ಸೌಭಾಗ್ಯವತಿ ಹಸ್ತದಿಂದ ಸುಖಕರ ಎಣಿಸುವಂತಹ ಸುಗಂಧ ದ್ರವ್ಯದಿಂದ ಸುಖಕರ ಎಣಿಸುವಂತಹ ನೀರಿನ ಮುಖಾಂತರವಾಗಿ ಸ್ನಾನವನ್ನು ಮಾಡುವುದು. ಸಾಧಾರಣವಾಗಿ 4 ಪ್ರಕಾರದ ಸ್ನಾನ ಇದಾವೆ. ದಿನ ಮಾಡ್ತಾ ಸ್ನಾನಗಳು ನೀವು ಮಾಡ್ತಿರ್ಲಿಲ್ಲ. ಆಚಾರ್ಯ ಹೇಳ್ತಾರೆ, ಬೆಳಗ್ಗೆ 4ರಿಂದ 5 ಗಂಟೆ 1, 5ರಿಂದ 6, 6ರಿಂದ 7, 7ರಿಂದ ಸೂರ್ಯಾಸ್ತ. ಯಾವ ಸಮಯದಲ್ಲಿ ನಾವು ಕರ್ಮಭೂಮಿಯಲ್ಲಿ ಜನ್ಮಗಿದೆ ನಮ್ಮದ? ಯಾವ ಜನ್ಮದಲ್ಲಿ? ಕರ್ಮಭೂಮಿಯಲ್ಲಿ. ನಾವು ಕರ್ತವ್ಯ ಮಾಡೋದಿದ್ದರೆ ಹೊಟ್ಟಿಗೆ ತಿನ್ನಲು ಸಾಧ್ಯವಿಲ್ಲ, ದುಡಿಬೇಕು. ಅದೇ ದುಡಿಬೇಕಾದ ಧರ್ಮದ ಮುಖಾಂತರ ದುಡಿಬೇಕು. ಪರಂತು ಆ ಧರ್ಮದ ಮುಖಾಂತರ ದುಡಿಬೇಕಾತಂದ್ರೆ ನಾವು ಯಾವ ಸಮಯದಲ್ಲಿ ಹೇಳಬೇಕು? ಉತ್ತಮ ಫಲಗಳು ಬೇಕಾತಂದ್ರ, ಒಳ್ಳೆಯ ಸೌಭಾಗ್ಯ ಬೇಕಾತಂದ್ರ, ಎಲ್ಲ ಪಾಪ ರಹಿತ ಆಗ್ಬೇಕಾತಂದ್ರ ಆಚಾರ್ಯ ಭಗವಂತ ಹೇಳ್ತಾರ ಏನೈತಿ? ಮುನಿ ಸ್ನಾನ. ಬೆಳಗ್ಗೆ 4ರಿಂದ 5 ಗಂಟೆ ಮಾಡುವಂತ ಸ್ನಾನ ಮುನಿ ಸ್ನಾನ. ಇದು ಉತ್ಕೃಷ್ಟ ಗುಣಗಳು ಪ್ರಾಪ್ತಿ. ಉತ್ಕೃಷ್ಟ 120 ಗುಣಗಳು ಪ್ರಾಪ್ತ ಆಗ್ತವೆ. ಇನ್ನು 5ರಿಂದ 6 ಗಂಟೆ ದೇವಿ ಸ್ನಾನ. ಎಲ್ಲ ಮಂದಿರದಲ್ಲಿ ಪೂಜಾಭಿಷೇಕ ಆಗ್ತದೆ. ಅದು 100% 100% ಫಲ ಸಿಗ್ತದೆ. ಇನ್ನು 6ರಿಂದ 7 ಗಂಟೆ ಮನುಷ್ಯ ಸ್ನಾನ. ಇದು 50% ಫಲ.
ಇನ್ನ 7ರಿಂದ ಸೂರ್ಯಾಸ್ತ ಪರ್ಯಂತ ಆಗುವಂತ ಸ್ನಾನ ರಾಕ್ಷಸ ಸ್ನಾನ. ಯಾವ ಸ್ನಾನ? ಯಾರ್ಯಾರು ಯಾವಾಗ ಯಾವಾಗ ಹೇಳ್ತೀರಿ? ಎಷ್ಟು ಗಂಟೆಗೆ ಹೇಳ್ತೀರಿ? ಎಲ್ಲರೂ ಸೂರ್ಯಪುತ್ರ ಇದ್ದೀರಿ. ನೀವೆಲ್ಲರೂ ದಿನ ಮಾಡುವಂಥ ಸ್ನಾನ ಯಾವುದು? ರಾಕ್ಷಸ ಸ್ನಾನ. ಈಗ ಮಾಡುವಂಥ ಸ್ನಾನ ಯಾವುದು? ಮಂಗಲ ಸ್ನಾನ. ಎಲ್ಲ ಪಾಪಗಳು ದೂರವಾಗಲಿ, ಉತ್ಕೃಷ್ಟ ಗುಣಗಳ ಪ್ರಾಪ್ತವಾಗಲಿ, ನನಗೊಮ್ಮೆ ಈ ಪಂಚಕನ್ಯ ಪ್ರತಿಷ್ಠ ಮಹೋತ್ಸವದಲ್ಲಿ ಯಜಮಾನ ಪದ ಪ್ರಾಪ್ತವಾಗಲಿ ಅಂತೇಳಿ ಯಜಮಾನ ಮನೆಯ ಪ್ರಾಂಗಣದಲ್ಲಿ ಎಲ್ಲ ಸವಾಲ್ದಾರಕರು ಮತ್ತು ಸಮಸ್ತ ಶ್ರಾವಕ ಶ್ರಾವಿಕರು ಉಪಸ್ಥಿತಿಯಲ್ಲಿ ಎಲ್ಲ ಇಂದ್ರರು ಪುರೋಹಿತ ವರ್ಗದವರಿಗೆ ಸುಗಂಧ ಭರಿತ ಲೇಪನ ಮಾಡಿ ಮತ್ತು ಸುಖಕರ ಎನಿಸುವಂತಹ ನೀರಿನಿಂದ ಸೌಭಾಗ್ಯವತಿ ಮಹಿಳೆಯಿಂದ ಆಗುವಂತ ಸ್ನಾನಕ್ಕೆ ಮಂಗಲ ಸ್ನಾನ. ಕ್ಷೀರಾಭಿಷೇಕಂ ಕರೋಮಿ ಸ್ವಾಹ ಕ್ಷೀರಾಭಿಷೇಕಂ